ಅವ್ರ ಸುದ್ದಿನೇ ಮಗದು ಬೇಡ. ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಯಾರ ಸುದ್ದಿ ಬೇಡ, ಸಾಕು ನಮ್ಮದೇ ನಮಗೆ ಮಸ್ತಾಗೈತೆ. ನಾನು ಯಾರ ಸುದ್ದಿಗೂ ಹೋಗಲ್ಲಪ್ಪ. ಇನ್ಮೇಲಿಂದ ನಾನಂತೂ ನನ್ನ ಕೆಲಸ ಆಯಿತು ಅಷ್ಟ್ರಾಗೆ ಇರ್ತೀನಿ. ಲೇಪು 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 ಜಿಕ್ಕಣಕ್ಕ ಜಿಕ್ಕಣಕ್ಕ ಲೇಪು ಲೇಪು ಲೇಪು. ಇವನಿಗೇನಾಯ್ತು ಹಿಂಗಂಗೆ ಲೇಪು 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 ಅಂತ ಕೊಂಡ್ಕೊಂಡು ಬರ್ತಾ ಇದ್ದಾನೆ. ಯಾಕೆ ಏನಾಯ್ತು ಇವನಿಗೆ? ಲೇಪು ಲೇಪು ನಾನು ಮಾವ ಆಗ್ತಾಯಿದ್ದೀನಿ, ನನಗೆ ತುಂಬ ಖುಷಿ ಆಗ್ತೈತೆ ಲೇಪು, ನನಗೆ ತುಂಬ ಖುಷಿ ಆಗ್ತೈತೆ. ನಾನು ನಮ್ಮ ಅಕ್ಕನ ಮಕ್ಕಳಿಗೆ ತೊಟ್ಲು ಕೊಡಿಸ್ಬೇಕು ಅಂತ ತುಂಬ ಆಸೆಲಿದ್ದೀನಿ. ಅದು ಆದಷ್ಟು ಬೇಗ ನೆರವೇರ್ತಾ ಇದೆ. ನಾನು ಅಂದ್ಕೊಂಡಂಗೆ, ನಮ್ಮ ಅಕ್ಕನ ಕೇಳ್ಕೊಂಡಂಗೆ ನಾನು ಅಂದ್ಕೊಂಡಿರೋದೆಲ್ಲ ಆಗ್ತಾಯಿದೆ ಲೇಪು, ಆಗ್ತಾಯಿದೆ. ನಮ್ಮ ಅಕ್ಕನಿಗೆ ಎಷ್ಟು ಇವಾಗ ಒಳ್ಳೇದಾಗ್ತಾಯಿದೆ ಅಂದರೆ ನಿಜವಾಗ್ಲೂ ನಮ್ಮ ಅಕ್ಕನಿಗೆಲ್ಲ ನಾ ಹೀಯಾಳಿಸಿದ್ದಕ್ಕೂ ನಮ್ಮ ಅಕ್ಕನ ಬಗ್ಗೆ ಎಲ್ಲ ಕೆಡ್ದಂಗೆ ಮಾತಾಡಿದ್ದಕ್ಕೂ ಇವತ್ತು ಒಳ್ಳೇದಾಗ್ತಾಯಿದೆ ಲೇಪು. ಏನು ಹೇಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ರಾಮು. ಏನು ಏನು ನೀವು ಹೇಳ್ತಾ ಇರೋದು ಏನು ಅರ್ಥ ಆಗ್ತಾ ಇಲ್ಲ ನನಗೆ. ನಮ್ಮ ಭೂಮಿ ಅಕ್ಕ ಪ್ರೆಗ್ನೆಂಟ್ ಕಣೆ, ತಾಯಿ ಆಗ್ತಾಯಿದ್ದೆ ನಮ್ಮ ಭೂಮಿ ಅಕ್ಕ. ಅದೇ ದೊಡ್ಡ ಖುಷಿ ನಿಜ. ಇವತ್ತು ನನಗೆ ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಅದಕ್ಕೆ ಈ ವಿಷಯ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ನಮ್ಮ ಅಕ್ಕ ಇವತ್ತು ಎಷ್ಟು ಒಳ್ಳೇದು ಮಾಡೈತೆ. ಅದಕ್ಕೆ ಅಕ್ಕನಿಗೆ ದೇವರು ಯಾವತ್ತೂ ಮೋಸ ಮಾಡಲ್ಲ. ಅನ್ಯಾಯ ಮಾಡ್ದವ್ರಿಗೆ ಯಾವತ್ತೂ ಒಳ್ಳೇದು ಮಾಡಲ್ಲ, ಒಳ್ಳೇದು ಮಾಡ್ದವ್ರಿಗೆ ಯಾವತ್ತೂ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಹಂಗೆ ಒಳ್ಳೇದಾಗೇ ಆಗುತ್ತೆ ಅಂತಾರಲ್ಲ, ಹಂಗೆ ನಮ್ಮ ಅಕ್ಕ ಒಳ್ಳೇದು ಮಾಡಿದ್ದಕ್ಕೆ ಇವತ್ತು ಒಳ್ಳೇದಾಗೇ ಆಗೈತೆ ನಮ್ಮ ಅಕ್ಕನಿಗೆ. ನಮ್ಮ ಅಕ್ಕ ಇವಾಗ 2 ತಿಂಗಳು ಪ್ರೆಗ್ನೆಂಟು. ಭೂಮಿ 2 ತಿಂಗಳು ಪ್ರೆಗ್ನೆಂಟಾ? ಅಮ್ಮ, ಅಲ್ಲ ನಾನು ಅವಳಿಗಿನ್ನ ದೊಡ್ಡವಳು. ನೋಡ್ಕೊಂಡ್ರೆ ನನಗಾಗಬೇಕಾಗಿತ್ತು ಮುಂಚೆಯೇ, ಅವಳಿಗೆ ಆಗೈತಲ್ಲ. ಭೂಮಿ ಪ್ರೆಗ್ನೆಂಟ್ ಅಂದರೆ ಇವನೇ ನಮ್ಮ ತಾಯಿ ಎಲ್ಲ ಅಂದ್ಕೊಂಡು ಹಿಂಗೆಲ್ಲ ಆಯಿತು. ಎರಡೊಳೆ ಸಾರ ಮಾಡಿಸಿಳು, ಮನೆಯಾಗೆಲ್ಲ ಸಾಮಾನು ಮಾಡ್ಕೊಂಡು, ಮನೆಯಾಗಿಂಥದ್ದಿಲ್ಲ ಅಮ್ಮಂಗಿಲ್ಲ ಎಲ್ಲ ಮಾಡ್ಕೊಂಡ್ಲಿ. ಮಕ್ಕಳಾಗ್ತವೆ, ಮಕ್ಕಳಾದ್ಮೇಲೆ ಮನೆ ಕಟ್ತಾಳೆ, ಎಲ್ಲ ಮಾಡ್ತಾಳಮ್ಮ. ನಮ್ದು ಏನು ಹಣೆ ಬರಲ್ವೋ ಏನು. ಅಬ್ಬ ಭೂಮಿ ಹಂಗಾರೆ ಪ್ರೆಗ್ನೆಂಟ್ ಏನು? ಇವನು ಅದಕ್ಕೆ ಖುಷಿಯಾಗಿದ್ದಾನೆ. ಅಯ್ಯೋ ಏನು ಸೀಮೆಗಿಲ್ಲದ ಮಾಮ, ಸೀಮೆಗಿಲ್ಲದ್ದು ಆಗ್ತಾಯಿದ್ದಾನೆ ಅಮ್ಮಂಗೆ. ಏನು ಸೀಮೆಗಿಲ್ದಾಳ ಅಕ್ಕಯ್ಯ. ಅವಕ್ಕಯ್ಯ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಅದಕ್ಕೆ ಒಳ್ಳೇದಾಗ್ತಾ ಇರೋದು ರಾಮು. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಯಾರಿಗೂ ಮೋಸ ಮಾಡಿಲ್ಲ. ಭೂಮಿ ಅಕ್ಕ ನಿಜವಾಗ್ಲೂ ಯಾರಿಗೂ ಮೋಸ ಮಾಡಿಲ್ಲ ಬಿಡು. ಹೆಂಗೋ ಬಿಡು, ಆಗಲೇ ನೋಡ್ಕೊಂಬಕ್ಕೆಲ್ಲ ಇದ್ದಾರೆ. ಅವ್ರ ಅಪ್ಪಯ್ಯ, ಅವ್ರ ಅಮ್ಮಯ್ಯ, ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ. ನಮ್ಮ ಅಣ್ಣ ಅಂತೂ ಎಷ್ಟು ಚೆನ್ನಾಗಿ ನೋಡ್ಕೊಂತೈತೆ, ಭಾಳ ಚೆನ್ನಾಗಿ ನೋಡ್ಕೊಂತೈತಿ. ನಮ್ಮ ಅಕ್ಕಯ್ಯ ತುಂಬ ಪುಣ್ಯ ಮಾಡಿದ್ಲು ಇವತ್ತು. ಹೇಳ್ಬೇಕಂದ್ರೆ ನಮ್ಮ ಮಾಮ ತುಂಬಾ ಇವತ್ತು ಅದೃಷ್ಟ ಮಾಡಿತ್ತು ಅನಿಸುತ್ತೆ ನಮ್ಮ ಭೂಮಿ ಅಕ್ಕನ ಪಡೆಯೋದಕ್ಕೆ. ನಮ್ಮ ಭೂಮಿ ಅಕ್ಕನ ಮದುವೆ ಆಗಿ ತುಂಬ ಚೆನ್ನಾಗೈತೆ. ಅವಳು ಇವತ್ತು ಏನೇ ಕಷ್ಟ ಬರಲಿ ಬಗ್ಗೋದಿಲ್ಲ, ತಗ್ಗೋದಿಲ್ಲ, ಹಿಗ್ಗೋದಿಲ್ಲ. ಇವತ್ತು ಹಂಗೆ ಇರೋದು ನಮ್ಮ ಭೂಮಿ ಅಕ್ಕ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತೈತಿ ಇವತ್ತು. ನಮ್ಮ ಮಾಮನೂ ಹಂಗೆ ಮತ್ತು ಭಾಳ ಸಂತೋಷ ಪಟ್ಬಿಡ್ತು. ಭಾಳ ಏನೋ ಒಂಥರ ನೋಡು, ಏನೋ ಒಂಥರ ತುಂಬ ಖುಷಿ ಪಟ್ಟೈತೆ ಬಿಡು. ಹೆಂಗೋ ಬಿಡತ್ಲಾಗೆ ಆಯ್ತಲ್ಲ, ನಮಗೂ ಅದೇ ಖುಷಿ ಆಯ್ತು ಅತ್ಲಾಗೆ. ಅಲ್ಲ ನನಗಾಗಲಿಲ್ಲ ನೋಡಪ್ಪ, ಅವಳಿಗೆ ಆಗ್ತಾಯಿದ್ದಾವೆ. ನಮ್ಮ ಅತ್ತೆ ಮೊದಲೇ ಒಳ್ಳೆಳಲ್ಲ. ಮಕ್ಕಳಾಗಲಿಲ್ಲ ಅಂಬಳಾಗ್ಲಲ್ಲ. ಎಲ್ಲಿ ಏನು ಅಂತಾಳೋ ಏನೋ ನನಗೆ ಅಮ್ಮಂಗಾಗೈತಿ. ನನಗೆ ಏನು ಅಂತಾಳೋ ಏನೋ ನಮ್ಮ ಅತ್ತೆ. ಒಳ್ಳೆಳಲ್ಲ, ಒಂಟ್ರು ಸುಂಟ್ರು ಗಾಳಿ ಅಂತಾಳಲ್ಲನ. ಮಕ್ಕಳಾಗ್ತಾಯಿದ್ದಾವೆ ಅಂದರೆ ನೋಡಮ್ಮ, ಏಟು ಖುಷಿ ಪಡ್ತಾಳೋ ಏನೋ ನಮ್ಮ ಅತ್ತೆ. ಅಯ್ಯಪ್ಪ, ಇನ್ನು ಎಲ್ಲನ ಅವಳಿಗೆ ಕೊಡ್ತಾಳೆ ಅನಿಸುತ್ತೆ. ಎಲ್ಲದಕ್ಕೂ ಮೊದಲೇ ಸಣ್ಣ ಮಗ ಅಂದರೆ ಬೋಲ ಆಸೆ ಪಡ್ತಾಳೆ. ಎಲ್ಲನ ಇನ್ಮೇಲಿಂದನ ಎಲ್ಲ ಅವ್ರಿಗೆ ಕೊಡ್ತಾರೆ ಅನಿಸುತ್ತೆ. ಅಲ್ಲ ನೋಡಿ, ನನಗೆ ಇಷ್ಟು ದಿವಸ ಮಕ್ಕಳಾಗಲಿಲ್ಲ ಅಂಬಾಳು, ನನಗಾಗಲಿಲ್ಲ, ಅವಳಿಗೆ ಆಗ್ತಾಯಿದ್ದಾವೆ ಇವಾಗ. ಪ್ಲೀಸ್ ರಮು, ಮಾವಿನಕಾಯಿ ತಗೊಂಬ, ನಮ್ಮ ಅಪ್ಪ ತಗೊಂಬರಪ್ಪ ಅಂದರೆ ಉಪ್ಪು ಖಾರ ಹಾಕೊಂಡು ಜಾಸ್ತಿ ತಿಂತೀಯ ಅಂತ ಹೇಳಿ ತಗೊಂಡೇ ಬಂದಿಲ್ಲ. ಬಿಸಿಲಿಗೆ ಖಾರ ತಿಂತೀಯ ಕಣಮ್ಮ ನೀನು, ತಿನ್ನಬೇಡ ಅಂತ ತಗೊಂಡೇ ಬಂದಿಲ್ಲ. ಪ್ಲೀಸ್ ರಾಮು, ನನಗೆ ತಗೊಂಬ ಪ್ಲೀಸ್ ರಾಮು. ಸರಿ ಆಯ್ತಕ್ಕ, ತಗೊಬತ್ತೀನಿ. ನಿನ್ನ ಬೈಕೆ ಮಾವಿನಕಾಯಿ ತಿನ್ಬೇಕಲ್ಲ, ತಗೊಂಬಂದು ಕೊಡ್ತೀನಿ, ಸುಮ್ಮನಿರು. ನನಗಂತೂ ನೋಡೋಕ್ಕಾಗ್ತಿಲ್ಲ. ನಾನು ಎಲ್ಲನ ಆಸ್ಪತ್ರೆಗೆ ತೋರಿಸ್ಕೋಬೇಕು, ನಾನು ಏನಾರ ಟ್ರೀಟ್ಮೆಂಟ್ ತಗೋಬೇಕು, ನನಗೂ ಆಗ್ತಾವೆ. ಅಲ್ಲ ಅವಳಿಗಾಗಿ ನನಗೆ ಏನಾರ ಆಗಲಿಲ್ಲ ಅಂದರೆ ನೋಡಪ್ಪ, ಇವಳು ದೊಡ್ಡವಳು. ಇವಳಿಗಾಗಲಿಲ್ಲ, ದೊಡ್ಡ ಸಸಿಗೆ ಯಾಕನ ಅವಳಿಗಾದ್ವು ಮಕ್ಕಳು ಅಂತ ಹೇಳಿ ಎಲ್ಲ ಆಡ್ಕೊಂತಾರೆ. ಅವಳಿಗಾದರೆ ನನಗೆ ಬೆಲೆ ಇರಲ್ಲ. ನನಗಾಗಬೇಕು ಮುಂದಾಗಿ. ನಾನು ದೊಡ್ಡವಳು, ನಾನು ದೊಡ್ಡ ಸೊಸೆ ಅಂದಮೇಲೆ ನನಗಾಗಬೇಕು. ದೊಡ್ಡ ಸೊಸೆಗೆ ಅಂದಮೇಲೆ ನನಗಾದ್ರೇ ಚಂದ. ನನಗಾಗಬೇಕು, ಅವಳಿಗಾಗಬಾರ್ದು. ಅವಳಿಗಾಗಬಾರ್ದು, ನನಗಾಗಬೇಕು. ನಾನು ಏನೇನು ಟ್ರೀಟ್ಮೆಂಟ್ ತಗೋಬೇಕು, ನನ್ನ ಗಂಡನ ಕೇಳಬೇಕು ಏನೇನೋ ಟ್ರೀಟ್ಮೆಂಟ್ ಅದೇ ಎಂದಾಗಿಂದವ ನಾವು. ನಿನ್ನ ಮಕ್ಕಳಾಗಲ್ಲ ಹಿಂಗೆ ಅಂತ ಎಷ್ಟು ಮನಸ್ಸಿಗೆ ಬೇಜಾರು ಮಾಡ್ದೆ. ಅದಕ್ಕೆ ನಾನು
ಸ್ವಲ್ಪ ಟ್ರೀಟ್ಮೆಂಟ್ ಏನಾರ ತಗೊಂಡು ನನಗೂ ಮಕ್ಕಳಾಗ್ಬೇಕು. ಇವಾಗ ನನಗೆ ಯಾವ ಒಡವೆ ಹಾಕ್ಯಂಡ್ರೆ ಏನಕ್ಕೆ ಬಂದಂಗೆ, ಯಾವ ಎಳೆ ಸರ ಮಾಡಿಸಿರಿ ಏನಕ್ಕೆ ಬಂದಂಗೆ ಏನೂ ಮಾಡಿಸ್ಕೊಂಬಕ್ಕೆ ಹೋಗಲ್ಲ. ನನಗೆ ಇವಾಗ ಮಕ್ಕಳಾದರೆ ಸಾಕಾಗೈತಿ. ನನಗೆ ಯಾವ ಒಡವೆ ಬೇಡ, ಯಾತು ಬೇಡ, ನನಗೆ ಮಕ್ಕಳಾಗಂಗೆ ತೋರಿಸ್ಕೊಂತೀನಿ ಎಷ್ಟಾದರೂ ಪರವಾಗಿಲ್ಲ. ಇವಾಗ ನನ್ನ ಗಂಡ ದುಡ್ಕೊಂಬಂದಿರೋದು ಈಸ್ಪೆಟ್ಟು ಅಡ್ಕೆ ಬಂದಿರೋದೆಲ್ಲ ಆಸ್ಪತ್ರೆ ತೋರಿಸ್ಕೊಂಬಕ್ಕೆ ಮುಗಿಲಿ. ಆಸ್ಪತ್ರೆ ತೋರಿಸ್ಕೊಂತೀನಿ ಅಷ್ಟೇ. ನಿಜವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು ಭೂಮಿ ಅಕ್ಕ, ನೀವು ತಾಯಿ ಆಗ್ತಾ ಇರೋ ವಿಷಯ ಕೇಳಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡ್ತು. ರಾಮು ಬಂದು ಹೇಳಿದ್ರ, ಅಯ್ಯೋ ಅಯ್ಯೋ ನಮ್ಮ ಅಕ್ಕನಿಗೆ ಮಕ್ಕಳಾಗ್ತಿದ್ದ, ನಾನು ತೊಟ್ಲು ತಗೋತೀನಿ, ನಾನು ತೊಟ್ಲು ತರಬೇಕು, ನನ್ನ ಅಳಿಯಂಗನೋ ನನ್ನ ಸೊಸೆಗೋ ತೊಟ್ಲು ತರಬೇಕು, ನಮ್ಮ ಅಕ್ಕನ ಮಗುಂಗೋ ಅಂತ ನನಗೆ ಯಾರಿಗಪ್ಪ ಅಮ್ಮಂಗೆ ಆಗ್ಬಿಡ್ತು. ತೊಟ್ಲು ಬಂದ್ಬಿಡ್ತೀನಿ ಲೇಪು ಅಂತ ನನಗೆ ಯಾರು ಅಮ್ಮಂಗೆ ಗೊತ್ತೇ ಆಗಲಿಲ್ಲ, ಹಂಗೆ ಹೇಳ್ಬಿಡ್ತು. ಭಾಳ ಖುಷಿ ಆಗ್ಬಿಟ್ಟೈತೆ ನಿನ್ನ ತಮ್ಮನಿಗಂತೂ. ನೀವು ಕೂತ್ಗಳು ನಾನು ಕುತ್ಕೊಂಡಿರೋದಕ್ಕೂ ನನಗೆ ಮಕ್ಕಳಾಗಿಲ್ಲದಕ್ಕೂ ಅದಕ್ಕೂ ಅವಳು ಇನ್ನೂ ಬಂದವಳೆ. ನನಗೆ ಆಗಿದ್ದಾವೆ ಇವಳು ಆಗಿಲ್ಲ ಅಂತ ತೋರಿಸ್ಕೊಂಬಕ್ಕೆ ಬಂದವಳೆ. ತೋರಿಸ್ಕೊಂಬಕ್ಕೆ ನಾನು ತೋರಿಸ್ಕೊಂಡು ನನಗೂ ಆಗ್ತಾಳೆ. ನನಗೂ ಇವಳಂಗೆ ಆಗಬೇಕು, ಇವಳಿಗಿನ ಮುಂಚೆಗೇ ಆಗಬೇಕು ನನಗೆ. ಹಂಗಾದ್ರೆ ಮತ್ತೆ ಚೆನ್ನಾಗಿರುತ್ತೆ. ಹೆಂಗೆ ಇದು ಮಾಡ್ತಾ ಇದ್ದಾಳೆ ನೋಡು ಇವಳಿಗೆ. ಇವಾಗ ನನಗೂ ಇನ್ನೊಂದು 7 ದಿನ ಬಿಟ್ಟು ಆಗ್ತಾವೆ ಅಷ್ಟೇ. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಲೇಪು ನಮ್ಮ ಅಕ್ಕ ಏನು ಕೇಳುತ್ತೋ ಅದನ್ನು ಮಾಡಿಕೊ ನೀನು. ಏನು ತಿಂತೀಯಕ್ಕ, ಬಾರಕ್ಕ ಏನಾನ ಮಾಡಿಕೊಡ್ತಾಳೆ ತಿನ್ಬಾ, ಏನು ಬೇಕು ಕೇಳು. ಏನು ಬೇಡ ಬಿಡೋ ರಾಮ, ಏನು ಬೇಡ, ನನಗೆ ಮಾವಿನಕಾಯಿ ತಂದು ಕೊಡೋದಿಷ್ಟೇ ಸಾಕು. ಮಾವಿನಕಾಯಿ ಹಾಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟೇ. ನನಗೇನು ಊಟ ಸೇರಿದಿಲ್ಲದಕ್ಕೂ ಅದಕ್ಕೂ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ. ಸೊ ನನಗಂತೂ ಸಹಿಸ್ಕೆಮಕ್ಕಾಗ್ತಿಲ್ಲ. ಏನು ಮಾತಾಡೋಣ ಏನು ಮಾಡೋಣ ಅನ್ನಿಸ್ತೈತೆ. ನಿಜವಾಗ್ಲೂ ಅಷ್ಟು ಸಿಟ್ಟು ಬರ್ತೈತಿ. ಏನಪ್ಪ ಮಾಡೋದು? ಹೋಗು ಬಾ ಭೂಮಿ ಅಕ್ಕ, ಒಳಕನ ಬಾ ಕೂತ್ಕ ಬಾ. ಬಿಡತ್ತಾಗಿಲ್ಲ ಮರದಡೆಗೆ ತಣ್ಣಗೈತೆ, ಒಳಕ್ಕಿನ್ನೇನು ಬರೋಣ. ಇಲ್ಲಿ ಮರ ಇರೋದಕ್ಕೆ ಎಷ್ಟು ತಣ್ಣಗಿರುತ್ತೆ ಗೊತ್ತೇ, ನೆಮ್ಮದಿ ಕುಕ್ಕೋಬೋದು. ಚೆನ್ನಾಗೈತೆ ಇಲ್ಲಿ ಮರ ಗಿಡಗಳಿದ್ದರೆ ಒಳ್ಳೆ ಗಾಳಿ ಬೆಳಕು ನೆರಳು ಎಲ್ಲ ಸಿಗುತ್ತೆ. ಮರಗಳಿದ್ದರೆ ಎಷ್ಟು ಅನುಕೂಲ ಅಲ್ವೇ, ತಣ್ಣಗಿರುತ್ತೆ. ಎಷ್ಟೇ ಫ್ಯಾನ್ ಹಾಕ್ಯಂಡು ನೀನು, ಎಷ್ಟೇ AC ಹಾಕ್ಯಂಡು ನೀನು, ಏನೇ ಕೂಲರ್ ಹಾಕ್ಯಂಡು ನೀನು ಏನೇನು ಮಾಡು, ಇಂಥ ಗಾಳಿ ವಾತಾವರಣ ಮರ ಇದ್ದಾಗ ಸಿಗೋ ಅಂಥ ವಾತಾವರಣ ಎಲ್ಲ ಸಿಗಲ್ಲ ನೋಡಿ. ಎಷ್ಟು ತಣ್ಣಗೈತೆ ಮರದಡೆಗೆ, ತಣ್ಣಗೈತಿ. ಏನೋ ಮಾತಾಡ್ತಾ ಇದ್ದೀರ ಭೂಮಮ್ಮ? ಎದ್ದೋಗ್ಯದಾಳೆ ಇಲ್ಲ ಅಲೇನೆ. ಎಷ್ಟು ಹುರ್ಕಂಡ್ಲೋ ಏನೋ ನಮ್ಮ ಭೂಮಿ ಅಕ್ಕ ಪ್ರೆಗ್ನೆಂಟ್ ಎಂಬ ವಿಷಯ ಕೇಳಿ ನಮ್ಮ ರಂಜಿ ಅಕ್ಕ ಹೊಟ್ಟೆ ಹುರ್ಕಂಡ್ಲೋ ಏನೋ. ನೀವು ಹುರ್ಕೊಂಡವಳೆ ಸಾಕತ್ತು ಹುರ್ಕೊಂಡವಳೆ. ಮೊದಲೇ ಕೇಳೋಣ ಅವಳು. ಮೊದಲೇ ನಿಮ್ಮ ಮಾಮಾಲೆ ಹೇಳ್ಬಿಟ್ಟವು ನಿಮ್ಮ ಮಕ್ಳಾಗಲ್ಲ ನಿನಗೆ ಅಂತ ಹೇಳಿ ನಿಮ್ಮ ಮಾಮಾಲೆ ಹೇಳಿರೋದಕ್ಕೂ ಅದಕ್ಕೂ ಹೊಟ್ಟೆ ಹುರ್ಕೊಂಡಿರ್ತಾಳೋ ಏನೋ. ಒಳ್ಳೆಯಲ್ಲ ಅವಳು ಹಂಗೆ. ಯಾತ ತಲೆ ಕೆಡಿಸ್ಕೊಬಿಡ್ರಿ, ಸುಮ್ಮನಿರಿ ನಿಮ್ಮ ಪಾಡಿಗೆ ನೀವು ಇರಿ ಅಷ್ಟೇನೆ. ಅವಳ್ದು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇನ್ನು ಭೂಮಮ್ಮ ಉಣ್ಕೊಂಡು ನೀನು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು. ಯಾವುದೋ ಒಟ್ಟಿನಲ್ಲಿ ಹೆಣ್ಣು ಗಂಡ ಯಾವ್ದಾನ ಒಂದು ಆದ್ರೆ ಸಾಕು. ಯಾವ ಹೊಟ್ಟೆಲಿ ಮಕ್ಕಳಾಗ್ಯಾವೆ ಅಂತಂದರೆ ಸಾಕಮ್ಮ. ನೀವು ನೋಡಿ ನಮ್ಮ ಋತಮ್ಗೆ 2 ಹೆಣ್ಣು ಹುಡುಗರು ಇರೋದಕ್ಕೆ ಎಲ್ಲ ಎಂಥ ಚೆನ್ನಾಗಿ ಎತ್ಕೊಂತಾರೆ, ಕೊಂಡಾಡ್ತಾರೆ. ಹಂಗೇನೆ ಹುಡುಗರ್ನಂತೂ ಬಿಡತ್ತ ಭಾಳ ಚೆನ್ನಾಗಿ ಎತ್ಕೊಂತಾರೆ, ಎಲ್ಲನ ಹೆಂಗೆ ನೋಡ್ಕೊಂತಾರೆ. ಎಷ್ಟು ಚೆನ್ನಾಗಿ ಹಂಗೇನೆ ಮುದ್ದಾಡ್ತಾರೆ. ಯಾವ ಹೊಟ್ಟೆಲಿ ಮಕ್ಕಳಾಗ್ಯಾವೆ ಅಂದ್ರೆ ಸಾಕು. ಹೆಂಗ ದೇವ್ರು ಕೊಟ್ಟವನೇ ಸೂಕ್ಷ್ಮಿಗಿದ್ದು ಇವಾಗ ಮುಂದಾಗ ಆಗಿರೋ ಮಕ್ಕಳು ಅಮ್ಮಂಗೆ ಆಗ್ತಿರ್ಲಿಲ್ಲ. ರಪ್ಪ ನೋಡು ಪ್ರೀತಿ ಪಾಪ ಎಷ್ಟು ದಿನದಿಂದಲೂ ಆಗಿಲ್ಲ ಪಾಪ. ಅದು ಯೋಟು ದೇವ್ರಿಗೆಲ್ಲ ಕೈ ಮುಗಿತೈತೆ, ಯೋಟು ಇದು ಮಾಡುತ್ತೆ ಪಾಪ ಪ್ರೀತಿ. ಏನು ಮಾಡೋಕ್ಕಾಗಲ್ಲ ಪಾಪ. ಅವ್ರಿಗಿನ್ನ ಯಾವಾಗ ಹಣೆ ಬರ್ತೈತೋ ಏನೋ. ಅದು ಯಾವಾಗ ಆಗಬೇಕು ಆವಾಗಲೇ ಆಗೋದು. ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ದೇವ್ರು ನಾವು ಅನ್ಕೊಂಡಂಗೆಲ್ಲ ಆಗಂಗಿದ್ರೆ ಇನ್ಯಾಕೆ. ನೆನೆದುದು ಎಲ್ಲ ನಡೆದೆ ಹೋದರೆ ದೇವರೇ ನಿನಗೆ ಬೆಲೆ ಇಲ್ಲಿ ಅಂತ ಹೇಳಿಲ್ವಿ. ನಾವು ಅನ್ಕೊಂಡಿದ್ದೆಲ್ಲ ಆದರೆ ಹಿಡಿಯೋಕ್ಕಾಗಲ್ಲ. ಮುಂದಾಗ ನಮ್ಗೆ ಆಗೋದೆಲ್ಲ ಮುಂದಾಗ ತಿಳಿದ್ರು ಹಿಡಿಯೋಕ್ಕಾಗಲ್ಲ. ಏನೇ ಅಂದ್ರೂ ನಮ್ಗೆ ಹಿಡಿಯೋಕ್ಕಾಗಲ್ಲ. ಮುಂಚೆಗೆ ಯಾರಿಗೂ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅದೆಲ್ಲ ಗೊತ್ತಾಗಿದ್ರೆ ನಮ್ಮ ಮನುಷ್ಯನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ನೋಡೋರಲ್ಲ ವೀಕ್ಷಕರೇ, ನಮ್ಮ ರಂಜಿತ್ ಅಕ್ಕನಿಗೆ ಗೊತ್ತಾಯಿತು ಭೂಮಿ ಅಕ್ಕ ಪ್ರೆಗ್ನೆಂಟ್ ಆಗಿರೋ ವಿಷಯ. ಎಷ್ಟು ಹುರ್ಕೊಂಡವಳ ಏನೋ ಯಪ್ಪ, ಭಾಳ ಹುರ್ಕೊಂಡಿರ್ತಾಳೆ. ಮೊದಲೇ ಕೇಳಬೇಕು ಅವಳು, ಹೊಟ್ಟೆ ಹುರ್ಕೊಂಡು ಸಾಯ್ತಾಳೆ. ನಾನು ಚೆನ್ನಾಗಿರ್ಬೇಕು, ನಾನು ದೊಡ್ಡಿದು ಅಮ್ಮಂಗಿರ್ಬೇಕು ಅಂತಾಳೆ. ಅಂತಾದ್ರೆ ಭೂಮಿ ಅಕ್ಕ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿ ಅವಳಿಗೆ ಹೆಂಗೆ ಆಗಿರಬೇಡ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.